ಇಡಬೇಕಂತ ಪ್ರತಿಧ್ವನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तು ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್. ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಮದ್ಭಾಗವತದ ದಿವ್ಯವಾದ ಮಹಿಮೆಯನ್ನು ಪದ್ಮಪುರಾಣದಲ್ಲಿ ವೇದವ್ಯಾಸ ದೇವರು ಅತ್ಯದ್ಭುತವಾದ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ. ಕಲಿಯುಗದ ಎಲ್ಲ ಕಲ್ಮಶಗಳನ್ನು ಕಳೆದುಕೊಳ್ಳುವ ಅಪೇಕ್ಷೆ ಇರುವಂತಹ ಜನ ಮಾಡಬೇಕಾದ ಶ್ರೇಷ್ಠವಾದ ಉಪಾಯ ಅಂದರೆ ಅದು ಶ್ರೀಮದ್ಭಾಗವತದ ಶ್ರವಣ. ನಾರದರಂತಹ ಮಹಾಜ್ಞಾನಿಗಳು, ಸನತ್ಕುಮಾರರ ಶಿಷ್ಯರು, ಜಗತ್ತಿನ ತುಂಬ ವಿಷ್ಣು ಭಕ್ತಿಯ ಪ್ರಸಾರವನ್ನು ಮಾಡಿದವರು, ಭಕ್ತಿ ಸೂತ್ರಗಳನ್ನು ರಚಿಸಿಕೊಟ್ಟವರು, ನರರ ಉದ್ಧಾರಕ್ಕೆ ಬೇಕಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಮನೆಗಳಿಗೆ ಮನಗಳಿಗೆ ಮುಟ್ಟಿಸಿದವರು ನಾರದರು. ನರರಿಗೆ ಬೇಕಾದದ್ದು ನಾರ, ಜ್ಞಾನ ಮೊದಲಾದ ಮೋಕ್ಷ ಸಾಧನಗಳು, ಅವುಗಳನ್ನು ಕೊಟ್ಟು ಉದ್ಧಾರ ಮಾಡಿದವರು ನಾರದರು. ಸನತ್ಕುಮಾರ ಶಿಷ್ಯಾಯ ಸರ್ವಶಾಸ್ತ್ರಾರ್ಥ ವೇದಿನೇ ವಿಷ್ಣುಭಕ್ತಿ ಪ್ರಬೋಧಾಯ ನಾರದಾಯ ನಮೋ ನಮಃ. ಅಂತಹ ಮಹನೀಯ ಚರಣರು ನಾರದರು ಬ್ರಹ್ಮದೇವರಿಂದ ಉಪದೇಶವನ್ನು ಪಡೆದು ಪುನಃ
ಅದರ ವಿಶೇಷವಾದ ವಿಸ್ತಾರವನ್ನು ಸನಕಾದಿಗಳಿಂದ, ಅದರಲ್ಲಿಯೂ ವಿಶೇಷವಾಗಿ ತಮ್ಮ ಗುರುಗಳಾದ ಸನತ್ಕುಮಾರರಿಂದ ಉಪದೇಶವನ್ನು ಪಡೆದಿದ್ದಾರೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ನಾರದರು ಸೋಹಂ ನಾಮವಿದೇವ ಅಸ್ಮಿನಾತ್ಮವಿತ್ ಅಂತ ಇಷ್ಟೆಲ್ಲ ಋಗ್ವೇದಾದಿ ಸಕಲ ಸಚ್ಚಾಸ್ತ್ರಗಳನ್ನು, ಇತಿಹಾಸ ಪುರಾಣಗಳನ್ನು ಕರತಲಾಮಲಕ ಮಾಡಿಕೊಂಡರು. ಅದರ ಮರ್ಮವನ್ನು ನಾನು ಪೂರ್ಣವಾಗಿ ತಿಳಿದಿಲ್ಲ, ಭಗವತ್ತತ್ವವನ್ನು ತಿಳಿದಿಲ್ಲ ಅಂತ ನಾರದರು ತಮ್ಮ ಗುರುಗಳಾದ ಸನತ್ಕುಮಾರರ ಅಡಿಯಲ್ಲಿ ಪ್ರಾರ್ಥಿಸಿಕೊಂಡಾಗ ಸನತ್ಕುಮಾರರು ಉಪದೇಶವನ್ನು ಮಾಡ್ತಾರೆ. ಹೇಗೆ ಭಗವತ್ತತ್ವದ ಚಿಂತನವನ್ನು ಮಾಡಬೇಕು ಅಂತ ತಾರತಮ್ಯ ಕ್ರಮದಲ್ಲಿ ಯಾವ ಯಾವ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿ ಭಗವಂತನ ಚಿಂತನವನ್ನು ಮಾಡಬೇಕು ಅಂತ ಉಪದೇಶ ಮಾಡಿದ್ದಾರೆ ಸನತ್ಕುಮಾರರು. ಅಂತಹ ತಮ್ಮ ಗುರುಗಳಾದ ಆತ್ಮತತ್ವವನ್ನು ಉಪದೇಶ ಮಾಡಿದ ಸನತ್ಕುಮಾರರಿಂದ ನಾರದರು ಶ್ರೀಮದ್ ಭಾಗವತದ ಬಗ್ಗೆ ಕೇಳಿ ತಿಳಿದು ಜಗತ್ತಿನಲ್ಲಿ ಪ್ರಸಾರ ಮಾಡಿದ್ದಾರೆ ಎನ್ನುವ ಮಾತನ್ನು ವೇದವ್ಯಾಸ ದೇವರು ತಿಳಿಸ್ತಾರೆ. ವಿಶಾಲ ಬದರಿಕಾಶ್ರಮ ಅದು ವಿಶಾಲವಾದ ಕ್ಷೇತ್ರ ಅನ್ನುವುದಕ್ಕಾಗಿ ವಿಶಾಲ ಅಲ್ಲ, ಅದು ಶಾಲ. ಬೇರೆ ಬೇರೆ ಶಾಲಾಗಳಿರುತ್ತದೆ. ಒಂದೊಂದು ಶಾಲಾಗಳಲ್ಲಿ ಒಂದೊಂದು ವಿಷಯಗಳ ಬಗ್ಗೆ ಕಲಿಸಿಕೊಡುವುದು ಮುಖ್ಯವಾಗಿರುತ್ತದೆ. ಆದರೆ ಇದು ಋಷಿ ಮುನಿಗಳು ವಾಸ ಮಾಡುವ ಶಾಲಾ. ಇಲ್ಲಿ ಕಲಿಸಿಕೊಡುವ ತತ್ವ ಅದು ಪರಮಾತ್ಮ, ಭಗವತ್ತತ್ವ. ವಿಪಕ್ಷಿ ಪರಮಾತ್ಮನೋಹ ಅಂತ. ಅಂದರೆ ಭಗವಂತ. ಎಲ್ಲರಿಗಿಂತಲೂ ವಿಶಿಷ್ಟನಾದ, ವಿಲಕ್ಷಣನಾದ, ಸರ್ವೋತ್ತಮನಾದ ಭಗವತ್ತತ್ವವನ್ನೇ ತಿಳಿಯುವುದಕ್ಕೆ ಬಯಸುವವರು ಅಲ್ಲಿರುವ ಋಷಿ ಮುನಿಗಳಿಂದ ಉಪದೇಶವನ್ನು ಪಡೆಯಬೇಕು. ಅಂತಹ ಒಂದು ಶಾಲಾ, ಅದು ವಿಶಾಲ ಅನ್ನೋದಕ್ಕಾಗೇನೆ ವಿಶಾಲಾಯಾಮ್ ಏಕದಾಹಿ ವಿಶಾಲಾಯಾಮ್ ಚತ್ವಾರಃ ಋಷಯೋ ಮಲಾಹ. ಆ ಬದರಿಕಾಶ್ರಮದಲ್ಲಿ ಸನತ್ಕುಮಾರಾದಿಗಳು ಇರುವ ಸಂದರ್ಭದಲ್ಲಿ ನಾರದರು ಹೋಗಿ ಅವರ ದರ್ಶನವನ್ನು ಪಡೆದು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನಾರದರನ್ನು ನೋಡಿ ಅವರಂತಾರೆ, ಏನೋ ಬಹಳ ಚಿಂತೆಯಲ್ಲಿ ಇದ್ದಾಗಿದೆ. ಏನು ಚಿಂತೆ ಅಂತ. ಸಾಮಾನ್ಯ ಮಾನವರಾದರೆ ಹೊಟ್ಟೆ ಬಟ್ಟೆಗಳ ಚಿಂತೆ ಇರ್ತದೆ. ಆದರೆ ಒಬ್ಬ ಸಮಾಜ ಸೇವಕನಾಗಿದ್ದರೆ ಅವನಿಗೆ ಸಮಾಜದಲ್ಲಿರುವ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡುವ ಬಗೆ ಹೇಗೆ ಎನ್ನುವ ಚಿಂತೆ ಇರುತ್ತೆ. ಒಬ್ಬ ತತ್ವಜ್ಞಾನಿಗಳು, ಋಷಿಗಳು, ಲೋಕೋದ್ಧಾರಕರು, ಇಂತಹ ಮಹಾನುಭಾವರಿಗೆ ವೈಯಕ್ತಿಕವಾದ ಯಾವ ಚಿಂತೆಯೂ ಇರೋದಿಲ್ಲ. ಹೇಗೆ ಜಗತ್ತಿನ ಉದ್ಧಾರ ಮಾಡಬೇಕು, ಅಧ್ಯಾತ್ಮ ಮಾರ್ಗದಲ್ಲಿ ಹೇಗೆ ಅವರನ್ನು ಕರೆದುಕೊಂಡು ಬರಬೇಕು, ಲೌಕಿಕವಾದ ಕಷ್ಟ ನಷ್ಟಗಳ ಪರಿಹಾರವನ್ನು ಮಾಡುವುದು ಮಾತ್ರ ಅಲ್ಲ, ಅವರ ಪಾರಲೌಕಿಕವಾದ ಸಾಧನೆ ಏನು ನಡೆದಿದೆ. ನೈವೋದ್ವಿಜೇ ಭವದುರತ್ಯಜಯ ವೈತರಣ್ಯಾಸ್ತ್ವತ್ತೀರ್ಥ ಗಾಯನ ಮಹಾಮೃತಮತ್ತ ಚಿತ್ತ ಶೋಚೇನುತೆ ವಿಮುಖಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾನ್. ಪ್ರಹ್ಲಾದರಾಜರು ಹೇಳುವಂತೆ ಅವರಿಗೆ ಈ ಸಂಸಾರದ ಬಗ್ಗೆ ಚಿಂತೆಯೇ ಇರೋದಿಲ್ಲ, ದುಃಖವೂ ಇರೋದಿಲ್ಲ. ಅವರು ಯಾವಾಗಲೂ ಭಗವಂತನ ಚಿಂತನದಲ್ಲಿರ್ತಾರೆ. ವಿಶ್ವವ್ಯಾಪಿಯಾದ ಆ ಭಗವಂತನ ಅನುಗ್ರಹದ ರಕ್ಷಾಕವಚವನ್ನು ತೊಟ್ಟು ನಿಂತ ಅವರಿಗೆ ಯಾವುದೂ ಸಮಸ್ಯೆಯಂತೆ ಅನಿಸೋದಿಲ್ಲ. ಸಮಸ್ಯೆಗಳೆಲ್ಲ ಅವರಿಗೆ ಸಮಸ್ಯೆ ಆಗ್ತವೆ. ಸಮಸ್ಯೆಗಳೆಲ್ಲ ಸಮಸ್ಯೆ ಆಗೋದು ಅಂದರೆ ಅಂದರೆ ಭಗವಂತ. ಅಕಯ ಪ್ರವಿಸಂಭೂಮ ಸಖಹಾಹ ವಿಷ್ಣುವಾಚಕಾಹ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಅಂದರೆ ದೇವರು. ಇದು ಜನರಿಗೆ ಅಷ್ಟೇ ಗೊತ್ತಿದೆ, ಸರ್ವಮೂಲ ಓದಿದವರಿಗೆ.
ಆ ಸಮ್ ಅಂದರೆ ಭಗವಂತ, ಅಸ್ಯ ಅಂದರೆ ನಿರಸ್ಯ. ಎಲ್ಲ ಸಮಸ್ಯೆಗಳು ಸಮ್ ಅಸ್ಯ ಭಗವಂತನಿಂದ ನಿರಸ್ಯವಾದದ್ದು, ನಿರಾಕ್ರಿಯಮಾಣವಾದದ್ದು. ದೇವರು ಅವರ ಸಮಸ್ಯೆಗಳನ್ನು ಸಮಸ್ಯೆಗಳೆಲ್ಲ ಅವರ ದೃಷ್ಟಿಯಲ್ಲಿ ಸಮಸ್ಯೆ, ದೇವರು ಪರಿಹಾರ ಮಾಡ್ತಾನೆ ಎನ್ನುವ ಭರವಸೆ. ಆದರೆ ಭಕ್ತರನ್ನು ಉದ್ಧಾರ ಮಾಡಬೇಕು. ದೇವರ ಬಗ್ಗೆ ಗಮನ ಇಲ್ಲದಂತೆ, ದೇವರಿಗೆ ಸುಮುಖರಾಗದಂತೆ, ದೇವರಿಗೆ ವಿಮುಖರಾಗಿ ಯಾವ ಜನ ಇದ್ದಾರೆ ಅವರ ಬಗ್ಗೆ ಅವರಿಗೆ ಚಿಂತೆ. ತಾವು ದೇವರಿಗೆ ಅಭಿಮುಖವಾಗಿ ನಡೆದಿದ್ದಾರೆ, ತಮ್ಮ ಜೊತೆಗೆ ನಡೆದವರ ಬಗ್ಗೆಯೂ ಬಹಳ ಚಿಂತೆ ಇಲ್ಲ ಅವರಿಗೆ. ಯಾರು ದೇವರಿಗೆ ಬೆನ್ನು ಮಾಡಿ ನಡೆದಿದ್ದಾರೆ, ಇವರ ಉದ್ಧಾರ ಹೇಗೆ? ಯಾರು ಇವರನ್ನು ಉದ್ಧಾರ ಮಾಡೋದು? ಜಗತ್ತನ್ನೇ ಸೃಷ್ಟಿ ಮಾಡಿದ ಭಗವಂತನನ್ನು ಇವರು ಭಜಿಸೋದಿಲ್ಲ. ನಿಜವಾಗಿ ಕಷ್ಟಗಳು ಬರೋದು ನಮ್ಮ ಪ್ರಾರಬ್ಧ ಕರ್ಮಗಳಿಂದ, ದೇವರ ಕಾರಣಕ್ಕಾಗಿಯೇ. ಆ ದೇವರನ್ನು ಒಲಿಸಿಕೊಳ್ಳದೆ ಇವರು ಹಾಳಾಗ್ತಾರಲ್ಲ ಅನ್ನುವ ಚಿಂತೆಯೇ ಅವರಿಗಿರುತ್ತೆ ಎನ್ನುವ ದೃಷ್ಟಿಯಲ್ಲಿ ಸನತ್ಕುಮಾರರು ನಾರದರಿಗೆ ಇದಾನೀಂ ಶೂನ್ಯಚಿತ್ತೋಸಿ ಗತವಿತ್ತೋ ಯಥಾ ಜನಃ. ಸಾಮಾನ್ಯ ಪಾಮರರು ವಿತ್ತವನ್ನು ಕಳೆದುಕೊಂಡರೆ ಹೇಗೋ ಹಾಗೆ ತಮ್ಮಂತಹ ಜ್ಞಾನಿಗಳು ಚಿತ್ತವನ್ನು ಕಳೆದುಕೊಂಡು, ಅರ್ಥಾತ್ ಚಿಂತಾಕ್ರಾಂತರಾಗಿ ಯಾವುದೋ ಸಜ್ಜನರ ಉದ್ಧಾರಕ್ಕಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದೀರಿ ಅಂತ ಅನಿಸುತ್ತೆ. ಏನಾಗಿದೆ ಅಂತ ಆಗ ನಾರದರು ಹೇಳ್ತಾರೆ, ಗುರುಗಳ ಎದುರಿನಲ್ಲಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸದೆ ಇನ್ನೆಲ್ಲಿ ಸಲ್ಲಿಸಬೇಕು ಅಂತ ಬಿಚ್ಚು ಮನಸ್ಸಿನಿಂದ ನಾರದರು ಹೇಳಿಕೊಳ್ತಾರೆ. ದುಃಖ ಕಷ್ಟಗಳನ್ನು ಗುರುಗಳು, ದೇವತೆಗಳು, ವಾಯುದೇವರು ಭಗವಂತನ ಎದುರಿನಲ್ಲಿ ಪ್ರಾರ್ಥಿಸಿಕೊಂಡು ಅದಕ್ಕೆ ದಾರಿಯನ್ನು ಕಂಡುಕೊಳ್ಳಬೇಕು. ಅದೇ ನಿಜವಾದಂತಹ ಉಪಾಯ ಅನ್ನುವುದನ್ನು ನಿರ್ಧಾರ ಮಾಡಿಕೊಂಡ ನಾರದರು ಜಗತ್ತಿಗೂ ಒಂದು ತತ್ವವನ್ನು ತಿಳಿಸ್ತಾರೆ. ಕಷ್ಟ ಬಂದಾಗ ಗುರುಗಳಿಗೆ ಶರಣು ಹೋಗಬೇಕು ಅಂತ. ಆ ದೃಷ್ಟಿಯಲ್ಲಿ ಅವರು ಸನತ್ಕುಮಾರಾದಿಗಳ ಎದುರಿಗೆ ಕೇಳ್ತಾರೆ, ಕಲಿಯುಗದ ಧರ್ಮದ ಗ್ಲಾನಿ, ಅಧರ್ಮದ ತಾಂಡವ ಎಲ್ಲಿ ನೋಡಿದರಲ್ಲಿ, ಸತ್ಯಂ ನಾಸ್ತಿ ತಪಶೌಚಂ ದಯಾ ದಾನಂ ನ ವಿದ್ಯತೆ ಉದರಂ ಹರಿಣೋ ಲೋಕಾಹ ವರಾಕಾಹ ಕೂಟಭಾಷಿಣಃ. ಹೊಟ್ಟೆಪಾಡಿಗಾಗಿ ಜೀವನ, ಸತ್ಯ ಉಳಿದಿಲ್ಲ, ಎಲ್ಲಿ ನೋಡಿದರಲ್ಲಿ ಸುಳ್ಳು, ಮೋಸ, ವಂಚನೆ, ಸ್ವಾರ್ಥಕ್ಕಾಗಿ ಯಾರನ್ನೂ ಹಿಂಸೆ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ತಂದೆ ತಾಯಿಗಳ ಬಗ್ಗೆ ಗೌರವ ಇಲ್ಲ, ಗುರು ಹಿರಿಯರ ಬಗ್ಗೆ ಶ್ರದ್ಧೆ ಇಲ್ಲ, ತಮಗೆ ವಿಹಿತವಾದ ಸತ್ಕರ್ಮಗಳ ಅನುಷ್ಠಾನ ಮಾಡಬೇಕೆಂಬ ದೀಕ್ಷೆ ಇಲ್ಲ, ನಿಷ್ಠೆ ಇಲ್ಲ. ಯಾವುದನ್ನು ದಾನ ಮಾಡಬೇಕೋ ಅದನ್ನು ಮಾರ್ತಾ ಇದ್ದಾರೆ. ಅಟ್ಟಶೂಲಾಹ ಜನಪದಾಹ ಶಿವಶೂಲಾದ್ವಿಜಾತಯ ಕಾಮಿನ್ಯ ಕೇಶಶೂಲಿನ್ಯ ಸಂಭವಂತಿ ಕಲಾವಿಹ. ಅನ್ನದಾನಕ್ಕೆ ಸಮವಾದ ದಾನ ಇಲ್ಲ ಅಂತಾರೆ. ಅಂತಹ ಪವಿತ್ರವಾದ ಅನ್ನವನ್ನು ದಾನ ಮಾಡಬೇಕಾದದ್ದನ್ನು ಮಾರಾಟ ಮಾಡ್ತಾರೆ. ಮಂತ್ರಗಳನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ಭಗವಂತನನ್ನು ಕಾಣುವುದಕ್ಕೆ ಪ್ರಯತ್ನ ಮಾಡಬೇಕಾದವರು ಮಂತ್ರಗಳನ್ನು ಮಾರಾಟ ಮಾಡಿಕೊಳ್ತಾರೆ, ಕೂದಲುಗಳನ್ನು ಮಾರಾಟ ಮಾಡಿಕೊಳ್ತಾರೆ. ಈ ತರಹದ ವಿಚಿತ್ರವಾದ ಸ್ಥಿತಿ ಕಲಿಯುಗದಲ್ಲಿ ಬಂದಿದೆ. ನ ಯೋಗ ನ ಯೋಗಿ ನೈವ ಸಿದ್ಧೋವ ನ ಜ್ಞಾನಿ ಸತ್ಕ್ರಿಯೋ ನರಃ. ಇಂತಹ ಪರಿಸ್ಥಿತಿಯಲ್ಲಿ ಕಲಿಯುಗದ ಜನರ ಉದ್ಧಾರ ಹೇಗಾಗಬೇಕು ಅನ್ನುವ ಚಿಂತೆಯಿಂದ ವಿವಿಧ ಕ್ಷೇತ್ರಗಳಿಗೆ ಸಂಚಾರ ಮಾಡಿದ್ದಾರೆ ನಾರದರು. ಹರಿದ್ವಾರ, ಕುರುಕ್ಷೇತ್ರ, ಶ್ರೀರಂಗ, ರಾಮೇಶ್ವರ, ಭಾರತ ದೇಶದ ಎಲ್ಲ ಪ್ರಸಿದ್ಧವಾದ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡಿದ್ದಾರೆ. ನಾರದರ ಸಂಚಾರ ಅಂದರೆ ಸಾಮಾನ್ಯ ಸಂಚಾರ ಅಲ್ಲ ಅದು. ನಾರದರು ನರಕಕ್ಕೆ ಹೋಗಿದ್ದರಂತೆ. ನರಕದಲ್ಲಿ ಒಂದು ಕ್ಷಣ ನಾರದರು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಅಲ್ಲಿರುವ ಜನರಿಗೆ ಆನಂದವಾಗ್ತಾ ಇತ್ತಂತೆ. ನೋಡಿದರೆ ನಾನಾ ವಿಧವಾದ ಯಾತನೆಗಳು
ಅಂತಹ ಯಾತನೆಗಳ ಮಧ್ಯದಲ್ಲಿಯೂ ನಾರದರು ನಾರಾಯಣನ ಸ್ಮರಣೆ ಮಾಡ್ತಾ ಒಂದು ಕ್ಷಣ ಅಲ್ಲಿ ನಿಂತರೆ ಆ ಯಾವ ದುಃಖವೂ ಅವರಿಗೆ ಆಗದೆ ಆನಂದವಾಗ್ತಾ ಇತ್ತಂತೆ. ನಾರದರು ಅಲ್ಲಿಂದ ಹೊರಟ್ರೆ ನರಕದೊಳಗಿರುವ ಪಾಪಿಗಳೆಲ್ಲ ಪ್ರಾರ್ಥನೆ ಮಾಡ್ತಾರಂತೆ, ನೀವು ದಯವಿಟ್ಟು ಇಲ್ಲಿಯೇ ಇರಬೇಕು, ನೀವಿದ್ದರೆ ನಮಗೆ ಆನಂದ ಆಗತ್ತೆ, ನಮ್ಮನ್ನು ಬಿಟ್ಟು ಹೋಗಬಾರದು ಅಂತ. ನರಕದಂತಹ ಘೋರವಾದ ಶಿಕ್ಷೆಯನ್ನು ಅನುಭವಿಸುವ ಜನರಿಗೆ ಇವರ ನಾಮ ಸಂಕೀರ್ತನದ ಪ್ರಭಾವದಿಂದ ದುಃಖ ಮಾಯವಾಗಿ ಆನಂದ ಆಗಬೇಕಾಗಿದ್ದರೆ ಈ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಅಲ್ಲಿರುವ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೆ ಅಂತ ನಾರದರು ಹೊರಟಿದ್ದಾರೆ. ಆದರೆ ಕೆಲವು ಸಜ್ಜನರು ಅದರ ಲಾಭವನ್ನು ಪಡೆದುಕೊಂಡರೂ ಅಲ್ಲಲ್ಲಿರುವಂತಹ ನಾಸ್ತಿಕ್ಯ, ಅಧರ್ಮ, ಅಶ್ರದ್ಧೆ ಇವುಗಳನ್ನೆಲ್ಲ ಕಂಡು ಬಹಳ ದುಃಖ ಆಗ್ತಾ ಇದೆ ಅವರಿಗೆ. ಹೇಗೆ ಇವರನ್ನು ಉದ್ಧಾರ ಮಾಡಬೇಕು ಅಂತ ವೃಂದಾವನಕ್ಕೆ ಬಂದಿದ್ದಾರೆ. ವೃಂದಾವನದಲ್ಲಿ ಒಬ್ಬ ಸ್ತ್ರೀ ತರುಣಿಯಾಗಿದ್ದಾಳೆ, ಇಬ್ಬರು ಮಕ್ಕಳು ವೃದ್ಧರಾಗಿದ್ದಾರೆ. ಆ ವೃದ್ಧರಾದ ಇಬ್ಬರು ಮಕ್ಕಳನ್ನು ಮಲಗಿಸಿಕೊಂಡು ಆ ತರುಣಿ ಪೋಷಣೆ ಮಾಡ್ತಾ ಇದ್ದಾಳೆ. ಅವರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾಳೆ, ಹೇಗೆ ಇವರ ಉದ್ಧಾರ ಅಂತ. ನಾರದರು ನೋಡಿದ್ದಾರೆ, ಆಶ್ಚರ್ಯವಾಗಿದೆ, ಏನಿದು, ತಾಯಿ ವೃದ್ಧಳಾಗಿರ್ತಾಳೆ, ಮಕ್ಕಳು ಯುವಕರಾಗಿರ್ತಾರೆ. ಇಲ್ಲಿ ಮಕ್ಕಳು ವೃದ್ಧರು, ತಾಯಿ ತರುಣಿಯಾಗಿದ್ದಾಳೆ, ಇದನ್ನು ಹೇಗೆ ನಂಬೋದು? ಇದು ಹೇಗೆ ಸಾಧ್ಯ? ನೂರಾರು ಜನ ಸ್ತ್ರೀಯರು ಅವಳಿಗೆ ಸೇವೆಯನ್ನು ಮಾಡುವುದಕ್ಕಿದ್ದಾರೆ, ಆದರೆ ಅವಳು ಮಕ್ಕಳನ್ನು ಎಬ್ಬಿಸುವುದರಲ್ಲಿದ್ದಾಳೆ. ಮಕ್ಕಳಿಗೆ ಮೈ ಮೇಲೆ ಎಚ್ಚರ ಇಲ್ಲ, ಗಾಢವಾದ ನಿದ್ರೆ, ಆಲಸ್ಯ, ಅಶಕ್ತಿ, ವಾರ್ಧಕ್ಯ. ಈ ಅವಸ್ಥೆಯಲ್ಲಿ ನಾರದರು ಬಂದಾಗ ಆ ತರುಣಿ ಬಹಳ ಸಂತೋಷದಿಂದ ನಾರದರಿಗೆ ಪ್ರಾರ್ಥನೆ ಮಾಡ್ತಾಳೆ, ಈ ಮಕ್ಕಳನ್ನು ಉದ್ಧಾರ ಮಾಡಿ ಅಂತ. ಅವಳನ್ನುವ ಮಾತು, ಯದಾ ಭಾಗ್ಯಂ ಭವೇದ್ ಭೂರಿ ಭವತೋ ದರ್ಶನಂ ತದಾ. ಆ ಭಕ್ತಿಯ ಮಾತು ನೋಡಿ, ಭಕ್ತಿಪೂರ್ವಕವಾದ ಮಾತು. ಭಕ್ತಿ ಸೂತ್ರಕಾರರನ್ನು, ಭಕ್ತಿ ಪ್ರವರ್ತಕರಾದ ನಾರದರನ್ನು ಭಕ್ತಿಯಿಂದ ಸ್ತುತಿ ಮಾಡಿ ಹೊಗಳುತ್ತಾಳೆ. ಯದಾ ಭಾಗ್ಯಂ ಭವೇದ್ ಭೂರಿ, ಜನ್ಮಾಂತರದ ಪುಣ್ಯ ಇದ್ದರೆ, ಭಾಗ್ಯ ಒದಗಿ ಬಂದಿದ್ದರೆ ನಿಮ್ಮಂಥವರ ದರ್ಶನ ಆಗುವುದಕ್ಕೆ ಸಾಧ್ಯ. ತಾವು ಬಂದಿದ್ದೀರಿ ಅಂದರೆ ನನ್ನ ಕಷ್ಟಗಳ ಪರಿಹಾರವಾಗುವುದು ನಿಶ್ಚಿತ ಅನ್ನುವ ನಂಬಿಕೆ ನನ್ನಲ್ಲಿದೆ. ಅದಕ್ಕಾಗಿ ನನ್ನ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತ ಕೇಳಿಕೊಳ್ತಾಳೆ. ಯಾರು ನೀನು ಅಂತ ನಾರದರು ಕೇಳಿದಾಗ ಅವಳು ಹೇಳ್ತಾಳೆ, ನಾನು ಭಕ್ತಿ. ಈ ಎಲ್ಲ ದಾಸಿಯರು ಯಾರು ಅಂದರೆ ಗಂಗಾದ್ಯಾಹ ಸರಿತಶ್ಚೇಮಾಹ, ಗಂಗಾದಿ ನದಿಗಳು, ನದ್ಯಭಿಮಾನಿ ದೇವತೆಗಳು. ಎಷ್ಟು ಸಾಂಕೇತಿಕವಾಗಿ ಹೇಳುತ್ತೆ ನೋಡಿ ಪದ್ಮಪುರಾಣ. ಭಕ್ತಿಯ ಸೇವೆಯನ್ನು ಮಾಡುವುದಕ್ಕೆ ಬಂದವರು ಯಾರು? ಗಂಗಾದಿ ಎಲ್ಲ ನದಿಗಳು. ಅಂದರೆ ನಾವು ಜೀವನದಲ್ಲಿ ತೀರ್ಥಯಾತ್ರೆಯನ್ನು ಮಾಡುವುದು ಯಾಕೆ ಅಂತ ಈ ಒಂದು ಮಾತಿನಿಂದ ನಮಗೆ ಪದ್ಮಪುರಾಣ ತಿಳಿಸಿಕೊಡ್ತದೆ. ಗಂಗಾ, ಗೋದಾವರಿ, ಕೃಷ್ಣ, ಯಮುನಾ ಈ ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿ ಅಲ್ಲಲ್ಲಿರುವ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿರುವ ಭಗವಂತನ ಸಂದರ್ಶನವನ್ನು ಮಾಡಿ ನಾವು ಪಡೆದುಕೊಳ್ಳಬೇಕಾದದ್ದೇನು ಅಂದರೆ ಭಕ್ತಿಯನ್ನು. ದಾನತೀರ್ಥ ಶ್ರೀಮದ್ ಆಚಾರ್ಯರ ಏನೊಂದು ನಿರ್ಣಯ ಇದೆ, ಅದನ್ನು ಕಥೆಯ ಮೂಲಕ ನಾವಿಲ್ಲಿ ತಿಳಿಯುತ್ತೇವೆ ಸಾಂಕೇತಿಕವಾಗಿ. ದಾನತೀರ್ಥ ತಪೋಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿ ಸೇವಾಯಾಂ ಭಕ್ತಿಸ್ತ್ವೇಕಾ ವಿಮುಕ್ತಯೇ. ಇದು ಶ್ರೀಮದ್ ಆಚಾರ್ಯರು ಕೊಟ್ಟ ನಿರ್ಣಯ. ದಾನ ಇರಬಹುದು, ಈಗೆಲ್ಲ ಅಧಿಕ ಮಾಸದಲ್ಲಿ ವಿವಿಧ ದಾನಗಳನ್ನು ಮಾಡುವ ಪದ್ಧತಿ ಇದೆ. ಬೇರೆ ಬೇರೆ ಸಂದರ್ಭಗಳಲ್ಲಿಯೂ ದಾನ ಮಾಡುತ್ತಾರೆ. ತೀರ್ಥಕ್ಷೇತ್ರಗಳಿಗೆ ಹೋದಾಗ ದಾನ ಮಾಡುತ್ತಾರೆ.
ತೀರ್ಥ ಸ್ನಾನ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಯಜ್ಞ ಮಾಡ್ತಾರೆ. ಇಂತಹ ವಿವಿಧ ಸತ್ಕರ್ಮಗಳೆಲ್ಲ ಇವೆ. ಇದರ ಫಲ ಏನು ಅಂದರೆ ಭಕ್ತಿ. ಧರ್ಮಸ್ವನುಷ್ಠಿತ ಪೂಸಾಂ ವಿಶ್ವಕ್ಸೇನ ಕಥಾಸುಯ ನೋತ್ಪಾದಯೇದ್ಯದಿರಿತಿಂ ಶ್ರಮಯೇವ ಹಿ ಕೇವಲಂ. ಆ ಭಗವಂತನಲ್ಲಿ ಭಕ್ತಿ, ಭಗವದ್ಭಕ್ತರಲ್ಲಿ ಭಕ್ತಿ, ಭಗವಂತನ ಕಥೆಯಲ್ಲಿ ಆಸಕ್ತಿ, ಇವುಗಳನ್ನು ಪಡೆದುಕೊಳ್ಳುವುದಕ್ಕೆ ಈ ಎಲ್ಲ ಪ್ರಯತ್ನವನ್ನು ಮಾಡೋದು. ಅಂದರೆ ಅವುಗಳೆಲ್ಲ ಸಾಧನ, ಇದು ನಮ್ಮ ಗುರಿ. ಸಮಸ್ಯೆಗಳೆಲ್ಲ ಸಮಸ್ಯೆ ಆಗೋದು ಅಂದರೆ ಅಂದರೆ ಭಗವಂತ. ಅಕಯ ಪ್ರವಿಸಂಭೂಮ ಸಖಹಾಹ ವಿಷ್ಣುವಾಚಕಾಹ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಅಂದರೆ ದೇವರು. ಇದು ಜನರಿಗೆ ಅಷ್ಟೇ ಗೊತ್ತಿದೆ, ಸರ್ವಮೂಲ ಓದಿದವರಿಗೆ. ಆ ಅಂದರೆ ಭಗವಂತ. ಅಸ್ಯ ಅಂದರೆ ನಿರಸ್ಯ. ಎಲ್ಲ ಸಮಸ್ಯೆಗಳು ಅಸ್ಯ ಭಗವಂತನಿಂದ ನಿರಸ್ಯವಾದದ್ದು, ನಿರಾಕ್ರಿಯಮಾಣವಾದದ್ದು. ದೇವರು ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ. ಹಾಗಾಗಿ ಸಮಸ್ಯೆಗಳೆಲ್ಲ ಅವರ ದೃಷ್ಟಿಯಲ್ಲಿ ಸಮಸ್ಯೆ, ದೇವರು ಪರಿಹಾರ ಮಾಡ್ತಾನೆ ಎನ್ನುವ ಭರವಸೆ. ಆದರೆ ಭಕ್ತರನ್ನು ಉದ್ಧಾರ ಮಾಡಬೇಕು. ದೇವರ ಬಗ್ಗೆ ಗಮನ ಇಲ್ಲದಂತೆ, ದೇವರಿಗೆ ಸುಮುಖರಾಗದಂತೆ, ದೇವರಿಗೆ ವಿಮುಖರಾಗಿ ಯಾವ ಜನ ಇದ್ದಾರೆ ಅವರ ಬಗ್ಗೆ ಅವರಿಗೆ ಚಿಂತೆ. ತಾವು ದೇವರಿಗೆ ಅಭಿಮುಖವಾಗಿ ನಡೆದಿದ್ದಾರೆ, ತಮ್ಮ ಜೊತೆಗೆ ನಡೆದವರ ಬಗ್ಗೆಯೂ ಬಹಳ ಚಿಂತೆ ಇಲ್ಲ ಅವರಿಗೆ. ಯಾರು ದೇವರಿಗೆ ಬೆನ್ನು ಮಾಡಿ ನಡೆದಿದ್ದಾರೆ, ಇವರ ಉದ್ಧಾರ ಹೇಗೆ? ಯಾರು ಇವರನ್ನು ಉದ್ಧಾರ ಮಾಡೋದು? ಜಗತ್ತನ್ನೇ ಸೃಷ್ಟಿ ಮಾಡಿದ ಭಗವಂತನನ್ನು ಇವರು ಭಜಿಸೋದಿಲ್ಲ. ನಿಜವಾಗಿ ಕಷ್ಟಗಳು ಬರೋದು ನಮ್ಮ ಪ್ರಾರಬ್ಧ ಕರ್ಮಗಳಿಂದ, ದೇವರ ಕಾರಣಕ್ಕಾಗಿಯೇ. ಆ ದೇವರನ್ನು ಒಲಿಸಿಕೊಳ್ಳದೆ ಇವರು ಹಾಳಾಗ್ತಾರಲ್ಲ ಅನ್ನುವ ಚಿಂತೆಯೇ ಅವರಿಗಿರುತ್ತೆ ಎನ್ನುವ ದೃಷ್ಟಿಯಲ್ಲಿ ಸನತ್ಕುಮಾರರು ನಾರದರಿಗೆ ಇದಾನೀಂ ಶೂನ್ಯಚಿತ್ತೋಸಿ ಗತವಿತ್ತೋ ಯಥಾ ಜನಃ. ಸಾಮಾನ್ಯ ಪಾಮರರು ವಿತ್ತವನ್ನು ಕಳೆದುಕೊಂಡರೆ ಹೇಗೋ ಹಾಗೆ ತಮ್ಮಂತಹ ಜ್ಞಾನಿಗಳು ಚಿತ್ತವನ್ನು ಕಳೆದುಕೊಂಡು, ಅರ್ಥಾತ್ ಚಿಂತಾಕ್ರಾಂತರಾಗಿ ಯಾವುದೋ ಸಜ್ಜನರ ಉದ್ಧಾರಕ್ಕಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದೀರಿ ಅಂತ ಅನಿಸುತ್ತೆ. ಏನಾಗಿದೆ ಅಂತ. ಆಗ ನಾರದರು ಹೇಳ್ತಾರೆ, ಗುರುಗಳ ಎದುರಿನಲ್ಲಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸದೆ ಇನ್ನೆಲ್ಲಿ ಸಲ್ಲಿಸಬೇಕು ಅಂತ ಬಿಚ್ಚು ಮನಸ್ಸಿನಿಂದ ನಾರದರು ಹೇಳಿಕೊಳ್ತಾರೆ. ದುಃಖ ಕಷ್ಟಗಳನ್ನು ಗುರುಗಳು, ದೇವತೆಗಳು, ವಾಯುದೇವರು ಭಗವಂತನ ಎದುರಿನಲ್ಲಿ ಪ್ರಾರ್ಥಿಸಿಕೊಂಡು ಅದಕ್ಕೆ ದಾರಿಯನ್ನು ಕಂಡುಕೊಳ್ಳಬೇಕು. ಅದೇ ನಿಜವಾದಂತಹ ಉಪಾಯ ಅನ್ನುವುದನ್ನು ನಿರ್ಧಾರ ಮಾಡಿಕೊಂಡ ನಾರದರು ಜಗತ್ತಿಗೂ ಒಂದು ತತ್ವವನ್ನು ತಿಳಿಸ್ತಾರೆ. ಕಷ್ಟ ಬಂದಾಗ ಗುರುಗಳಿಗೆ ಶರಣು ಹೋಗಬೇಕು ಅಂತ. ಆ ದೃಷ್ಟಿಯಲ್ಲಿ ಅವರು ಸನತ್ಕುಮಾರಾದಿಗಳ ಎದುರಿಗೆ ಕೇಳ್ತಾರೆ. ಕಲಿಯುಗದ ಧರ್ಮದ ಗ್ಲಾನಿ, ಅಧರ್ಮದ ತಾಂಡವ ಎಲ್ಲಿ ನೋಡಿದರಲ್ಲಿ. ಸತ್ಯಂ ನಾಸ್ತಿ ತಪಶೌಚಂ ದಯಾ ದಾನಂ ನ ವಿದ್ಯತೆ ಉದರಂ ಹರಿಣೋ ಲೋಕಾಹ ವರಾಕಾಹ ಕೂಟಭಾಷಿಣಃ. ಹೊಟ್ಟೆಪಾಡಿಗಾಗಿ ಜೀವನ, ಸತ್ಯ ಉಳಿದಿಲ್ಲ. ಎಲ್ಲಿ ನೋಡಿದರಲ್ಲಿ ಸುಳ್ಳು, ಮೋಸ, ವಂಚನೆ. ಸ್ವಾರ್ಥಕ್ಕಾಗಿ ಯಾರನ್ನೂ ಹಿಂಸೆ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ತಂದೆ ತಾಯಿಗಳ ಬಗ್ಗೆ ಗೌರವ ಇಲ್ಲ, ಗುರು ಹಿರಿಯರ ಬಗ್ಗೆ ಶ್ರದ್ಧೆ ಇಲ್ಲ, ತಮಗೆ ವಿಹಿತವಾದ ಸತ್ಕರ್ಮಗಳ ಅನುಷ್ಠಾನ ಮಾಡಬೇಕೆಂಬ ದೀಕ್ಷೆ ಇಲ್ಲ, ನಿಷ್ಠೆ ಇಲ್ಲ. ಯಾವುದನ್ನು ದಾನ ಮಾಡಬೇಕೋ ಅದನ್ನು ಮಾರ್ತಾ ಇದ್ದಾರೆ. ಅಟ್ಟಶೂಲಾಹ ಜನಪದಾಹ ಶಿವಶೂಲಾದ್ವಿಜಾತಯ ಕಾಮಿನ್ಯ ಕೇಶಶೂಲಿನ್ಯ ಸಂಭವಂತಿ ಕಲಾವಿಹ. ಅನ್ನದಾನಕ್ಕೆ ಸಮವಾದ ದಾನ ಇಲ್ಲ ಅಂತಾರೆ. ಅಂತಹ ಪವಿತ್ರವಾದ ಅನ್ನವನ್ನು ದಾನ ಮಾಡಬೇಕಾದದ್ದನ್ನು ಮಾರಾಟ ಮಾಡ್ತಾರೆ. ಮಂತ್ರಗಳನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ಭಗವಂತನನ್ನು ಕಾಣುವುದಕ್ಕೆ ಪ್ರಯತ್ನ ಮಾಡಬೇಕಾದವರು ಮಂತ್ರಗಳನ್ನು ಮಾರಾಟ ಮಾಡಿಕೊಳ್ತಾರೆ, ಕೂದಲುಗಳನ್ನು ಮಾರಾಟ ಮಾಡಿಕೊಳ್ತಾರೆ. ಈ ತರಹದ
ವಿಚಿತ್ರವಾದ ಸ್ಥಿತಿ ಕಲಿಯುಗದಲ್ಲಿ ಬಂದಿದೆ. ನ ಯೋಗ ನ ಯೋಗಿ ನೈವ ಸಿದ್ಧೋವ ನ ಜ್ಞಾನಿ ಸತ್ಕ್ರಿಯೋ ನರಃ. ಇಂತಹ ಪರಿಸ್ಥಿತಿಯಲ್ಲಿ ಕಲಿಯುಗದ ಜನರ ಉದ್ಧಾರ ಹೇಗಾಗಬೇಕು ಅನ್ನುವ ಚಿಂತೆಯಿಂದ ವಿವಿಧ ಕ್ಷೇತ್ರಗಳಿಗೆ ಸಂಚಾರ ಮಾಡಿದ್ದಾರೆ ನಾರದರು. ಹರಿದ್ವಾರ, ಕುರುಕ್ಷೇತ್ರ, ಶ್ರೀರಂಗ, ರಾಮೇಶ್ವರ, ಭಾರತ ದೇಶದ ಎಲ್ಲ ಪ್ರಸಿದ್ಧವಾದ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡಿದ್ದಾರೆ. ನಾರದರ ಸಂಚಾರ ಅಂದರೆ ಸಾಮಾನ್ಯ ಸಂಚಾರ ಅಲ್ಲ ಅದು. ನಾರದರು ನರಕಕ್ಕೆ ಹೋಗಿದ್ದರಂತೆ. ನರಕದಲ್ಲಿ ಒಂದು ಕ್ಷಣ ನಾರದರು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಅಲ್ಲಿರುವ ಜನರಿಗೆ ಆನಂದವಾಗ್ತಾ ಇತ್ತಂತೆ. ನೋಡಿದರೆ ನಾನಾ ವಿಧವಾದ ಯಾತನೆಗಳು. ಅಂತಹ ಯಾತನೆಗಳ ಮಧ್ಯದಲ್ಲಿಯೂ ನಾರದರು ನಾರಾಯಣನ ಸ್ಮರಣೆ ಮಾಡ್ತಾ ಒಂದು ಕ್ಷಣ ಅಲ್ಲಿ ನಿಂತರೆ ಆ ಯಾವ ದುಃಖವೂ ಅವರಿಗೆ ಆಗದೆ ಆನಂದವಾಗ್ತಾ ಇತ್ತಂತೆ. ನಾರದರು ಅಲ್ಲಿಂದ ಹೊರಟ್ರೆ ನರಕದೊಳಗಿರುವ ಪಾಪಿಗಳೆಲ್ಲ ಪ್ರಾರ್ಥನೆ ಮಾಡ್ತಾರಂತೆ, ನೀವು ದಯವಿಟ್ಟು ಇಲ್ಲಿಯೇ ಇರಬೇಕು, ನೀವಿದ್ದರೆ ನಮಗೆ ಆನಂದ ಆಗತ್ತೆ, ನಮ್ಮನ್ನು ಬಿಟ್ಟು ಹೋಗಬಾರದು ಅಂತ. ನರಕದಂತಹ ಘೋರವಾದ ಶಿಕ್ಷೆಯನ್ನು ಅನುಭವಿಸುವ ಜನರಿಗೆ ಇವರ ನಾಮ ಸಂಕೀರ್ತನದ ಪ್ರಭಾವದಿಂದ ದುಃಖ ಮಾಯವಾಗಿ ಆನಂದ ಆಗಬೇಕಾಗಿದ್ದರೆ ಈ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಅಲ್ಲಿರುವ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೆ ಅಂತ ನಾರದರು ಹೊರಟಿದ್ದಾರೆ. ಆದರೆ ಕೆಲವು ಸಜ್ಜನರು ಅದರ ಲಾಭವನ್ನು ಪಡೆದುಕೊಂಡರೂ ಅಲ್ಲಲ್ಲಿರುವಂತಹ ನಾಸ್ತಿಕ್ಯ, ಅಧರ್ಮ, ಅಶ್ರದ್ಧೆ ಇವುಗಳನ್ನೆಲ್ಲ ಕಂಡು ಬಹಳ ದುಃಖ ಆಗ್ತಾ ಇದೆ ಅವರಿಗೆ. ಹೇಗೆ ಇವರನ್ನು ಉದ್ಧಾರ ಮಾಡಬೇಕು ಅಂತ ವೃಂದಾವನಕ್ಕೆ ಬಂದಿದ್ದಾರೆ. ವೃಂದಾವನದಲ್ಲಿ ಒಬ್ಬ ಸ್ತ್ರೀ ತರುಣಿಯಾಗಿದ್ದಾಳೆ, ಇಬ್ಬರು ಮಕ್ಕಳು ವೃದ್ಧರಾಗಿದ್ದಾರೆ. ಆ ವೃದ್ಧರಾದ ಇಬ್ಬರು ಮಕ್ಕಳನ್ನು ಮಲಗಿಸಿಕೊಂಡು ಆ ತರುಣಿ ಪೋಷಣೆ ಮಾಡ್ತಾ ಇದ್ದಾಳೆ. ಅವರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾಳೆ, ಹೇಗೆ ಇವರ ಉದ್ಧಾರ ಅಂತ. ನಾರದರು ನೋಡಿದ್ದಾರೆ, ಆಶ್ಚರ್ಯವಾಗಿದೆ, ಏನಿದು, ತಾಯಿ ವೃದ್ಧಳಾಗಿರ್ತಾಳೆ, ಮಕ್ಕಳು ಯುವಕರಾಗಿರ್ತಾರೆ. ಇಲ್ಲಿ ಮಕ್ಕಳು ವೃದ್ಧರು, ತಾಯಿ ತರುಣಿಯಾಗಿದ್ದಾಳೆ, ಇದನ್ನು ಹೇಗೆ ನಂಬೋದು? ಇದು ಹೇಗೆ ಸಾಧ್ಯ? ನೂರಾರು ಜನ ಸ್ತ್ರೀಯರು ಅವಳಿಗೆ ಸೇವೆಯನ್ನು ಮಾಡುವುದಕ್ಕಿದ್ದಾರೆ, ಆದರೆ ಅವಳು ಮಕ್ಕಳನ್ನು ಎಬ್ಬಿಸುವುದರಲ್ಲಿದ್ದಾಳೆ. ಮಕ್ಕಳಿಗೆ ಮೈ ಮೇಲೆ ಎಚ್ಚರ ಇಲ್ಲ, ಗಾಢವಾದ ನಿದ್ರೆ, ಆಲಸ್ಯ, ಅಶಕ್ತಿ, ವಾರ್ಧಕ್ಯ. ಈ ಅವಸ್ಥೆಯಲ್ಲಿ ನಾರದರು ಬಂದಾಗ ಆ ತರುಣಿ ಬಹಳ ಸಂತೋಷದಿಂದ ನಾರದರಿಗೆ ಪ್ರಾರ್ಥನೆ ಮಾಡ್ತಾಳೆ, ಈ ಮಕ್ಕಳನ್ನು ಉದ್ಧಾರ ಮಾಡಿ ಅಂತ. ಅವಳನ್ನುವ ಮಾತು, ಯದಾ ಭಾಗ್ಯಂ ಭವೇದ್ ಭೂರಿ ಭವತೋ ದರ್ಶನಂ ತದಾ. ಆ ಭಕ್ತಿಯ ಮಾತು ನೋಡಿ, ಭಕ್ತಿಪೂರ್ವಕವಾದ ಮಾತು. ಭಕ್ತಿ ಸೂತ್ರಕಾರರನ್ನು, ಭಕ್ತಿ ಪ್ರವರ್ತಕರಾದ ನಾರದರನ್ನು ಭಕ್ತಿಯಿಂದ ಸ್ತುತಿ ಮಾಡಿ ಹೊಗಳುತ್ತಾಳೆ. ಯದಾ ಭಾಗ್ಯಂ ಭವೇದ್ ಭೂರಿ, ಜನ್ಮಾಂತರದ ಪುಣ್ಯ ಇದ್ದರೆ, ಭಾಗ್ಯ ಒದಗಿ ಬಂದಿದ್ದರೆ ನಿಮ್ಮಂಥವರ ದರ್ಶನ ಆಗುವುದಕ್ಕೆ ಸಾಧ್ಯ. ತಾವು ಬಂದಿದ್ದೀರಿ ಅಂದರೆ ನನ್ನ ಕಷ್ಟಗಳ ಪರಿಹಾರವಾಗುವುದು ನಿಶ್ಚಿತ ಅನ್ನುವ ನಂಬಿಕೆ ನನ್ನಲ್ಲಿದೆ. ಅದಕ್ಕಾಗಿ ನನ್ನ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತ ಕೇಳಿಕೊಳ್ತಾಳೆ. ಯಾರು ನೀನು ಅಂತ ನಾರದರು ಕೇಳಿದಾಗ ಅವಳು ಹೇಳ್ತಾಳೆ, ನಾನು ಭಕ್ತಿ. ಈ ಎಲ್ಲ ದಾಸಿಯರು ಯಾರು ಅಂದರೆ ಗಂಗಾದ್ಯಾಹ ಸರಿತಶ್ಚೇಮಾಹ, ಗಂಗಾದಿ ನದಿಗಳು, ನದ್ಯಭಿಮಾನಿ ದೇವತೆಗಳು. ಎಷ್ಟು ಸಾಂಕೇತಿಕವಾಗಿ ಹೇಳುತ್ತೆ ನೋಡಿ ಪದ್ಮಪುರಾಣ. ಭಕ್ತಿಯ ಸೇವೆಯನ್ನು ಮಾಡುವುದಕ್ಕೆ ಬಂದವರು ಯಾರು? ಗಂಗಾದಿ ಎಲ್ಲ ನದಿಗಳು. ಅಂದರೆ ನಾವು ಜೀವನದಲ್ಲಿ ತೀರ್ಥಯಾತ್ರೆಯನ್ನು ಮಾಡುವುದು ಯಾಕೆ ಅಂತ ಈ ಒಂದು ಮಾತಿನಿಂದ ನಮಗೆ ಪದ್ಮಪುರಾಣ ತಿಳಿಸಿಕೊಡ್ತದೆ.
ಗಂಗಾ, ಗೋದಾವರಿ, ಕೃಷ್ಣ, ಯಮುನಾ ಈ ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿ ಅಲ್ಲಲ್ಲಿರುವ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿರುವ ಭಗವಂತನ ಸಂದರ್ಶನವನ್ನು ಮಾಡಿ ನಾವು ಪಡೆದುಕೊಳ್ಳಬೇಕಾದದ್ದೇನು ಅಂದರೆ ಭಕ್ತಿಯನ್ನು. ದಾನ ತೀರ್ಥ ಶ್ರೀಮದ್ ಆಚಾರ್ಯರ ಏನೊಂದು ನಿರ್ಣಯ ಇದೆ ಅದನ್ನು ಕಥೆಯ ಮೂಲಕ ನಾವಿಲ್ಲಿ ತಿಳಿಯುತ್ತೇವೆ ಸಾಂಕೇತಿಕವಾಗಿ. ದಾನತೀರ್ಥ ತಪೋಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ ಅಂಗಾನಿ ಹರಿ ಸೇವಾಯಾಂ ಭಕ್ತಿಸ್ತ್ವೇಕಾ ವಿಮುಕ್ತಯೇ. ಇದು ಶ್ರೀಮದ್ ಆಚಾರ್ಯರು ಕೊಟ್ಟ ನಿರ್ಣಯ. ದಾನ ಇರಬಹುದು. ಈಗೆಲ್ಲ ಅಧಿಕ ಮಾಸದಲ್ಲಿ ವಿವಿಧ ದಾನಗಳನ್ನು ಮಾಡುವ ಪದ್ಧತಿ ಇದೆ. ಬೇರೆ ಬೇರೆ ಸಂದರ್ಭಗಳಲ್ಲಿಯೂ ದಾನ ಮಾಡುತ್ತಾರೆ. ತೀರ್ಥಕ್ಷೇತ್ರಗಳಿಗೆ ಹೋದಾಗ ದಾನ ಮಾಡುತ್ತಾರೆ, ತೀರ್ಥ ಸ್ನಾನ ಮಾಡುತ್ತಾರೆ, ತಪಸ್ಸು ಮಾಡುತ್ತಾರೆ, ಯಜ್ಞ ಮಾಡುತ್ತಾರೆ. ಇಂತಹ ವಿವಿಧ ಸತ್ಕರ್ಮಗಳೆಲ್ಲ ಇವೆ. ಇದರ ಫಲ ಏನು ಅಂದರೆ ಭಕ್ತಿ. ಧರ್ಮಸ್ವನುಷ್ಠಿತ ಪೂಸಾಂ ವಿಶ್ವಕ್ಸೇನ ಕಥಾಸುಯ ನೋತ್ಪಾದಯೇದ್ಯದಿರಿತಿಂ ಶ್ರಮಯೇವ ಹಿ ಕೇವಲಂ. ಆ ಭಗವಂತನಲ್ಲಿ ಭಕ್ತಿ, ಭಗವದ್ಭಕ್ತರಲ್ಲಿ ಭಕ್ತಿ, ಭಗವಂತನ ಕಥೆಯಲ್ಲಿ ಆಸಕ್ತಿ, ಇವುಗಳನ್ನು ಪಡೆದುಕೊಳ್ಳುವುದಕ್ಕೆ ಈ ಎಲ್ಲ ಪ್ರಯತ್ನವನ್ನು ಮಾಡೋದು. ಅಂದರೆ ಅವುಗಳೆಲ್ಲ ಸಾಧನ, ಇದು ನಮ್ಮ ಗುರಿ, ಅದು ದಾರಿ, ಇದು ಗುರಿ. ಇದನ್ನು ತಿಳಿಸಿಕೊಡುವುದಕ್ಕೆ ಇಲ್ಲಿ ಕಥೆ ಹೇಳುತ್ತೆ ಪದ್ಮಪುರಾಣ. ಗಂಗಾದಿ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ಭಕ್ತಿಯ ದಾಸಿಯಾಗಿ ಬಂದು ನಿಂತಿದ್ದರು ಅಂತ. ಅವರೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ನಾನು ಬೇರೆ ಬೇರೆ ದೇಶಗಳಲ್ಲಿ ಸಂಚಾರ ಮಾಡಿ ಬಂದೆ. ಉತ್ಪನ್ನ ದ್ರವಿಡೇ ಸಾಹಂ ವೃದ್ಧಿಂ ಕರ್ನಾಟಕೆ ಗತ ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂಗತ. ದ್ರವಿಡ ದೇಶದಲ್ಲಿ ನಾನು ಹುಟ್ಟಿದೆ, ಕರ್ನಾಟಕದಲ್ಲಿ ಬೆಳೆದೆ, ಮಹಾರಾಷ್ಟ್ರದಲ್ಲಿ ಸುತ್ತಾಡಿದೆ, ಅಲ್ಲಲ್ಲಿ ಕೊನೆಗೆ ಗುರ್ಜರ ದೇಶದಲ್ಲಿ ಬಂದಾಗ ನಾನು ಜೀರ್ಣಾವಸ್ಥೆಗೆ ಬಂದಿದ್ದೇನೆ. ಆದರೂ ಈ ವೃಂದಾವನವನ್ನು ಪ್ರವೇಶ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮನ ಪವಿತ್ರವಾದ ಪಾದಧೂಲಿಯಿಂದ ಶೋಭಿಸುವ ಈ ವೃಂದಾವನದಲ್ಲಿ ಪ್ರವೇಶ ಮಾಡೋ ಮಾತ್ರದಿಂದಲೇ ನನಗೆ ಮತ್ತೆ ತಾರುಣ್ಯ ಬಂದಿದೆ. ಜೀರ್ಣತೆ ಬಂದಿದ್ದರೂ ಮತ್ತೆ ತಾರುಣ್ಯ ಬಂದಿದೆ. ಆದರೆ ಇವರಿಬ್ಬರಿಗೆ ಮಾತ್ರ, ನನ್ನ ಮಕ್ಕಳಿಗೆ ಜ್ಞಾನ ವೈರಾಗ್ಯ ಅಂತ ಹೆಸರು, ಅವರಿಬ್ಬರಿಗೆ ಮಾತ್ರ ಇನ್ನೂ ತಾರುಣ್ಯ ಬಂದಿಲ್ಲ, ಹಾಗೇ ವೃದ್ಧರಾಗಿ ಮಲಗಿದ್ದಾರೆ ಅಂತ. ಇದಕ್ಕೇನು ಪರಿಹಾರ, ಯಾಕೆ ಹೀಗಾಗಿದೆ ಅದನ್ನು ನೀವು ಹೇಳಬೇಕು ಅಂತ ನಾರದರಿಗೆ ಭಕ್ತಿ ಕೇಳುತ್ತಾಳೆ. ಇದರ ಅಭಿಪ್ರಾಯವನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಕೇಳಿದ್ದಕ್ಕೆ ನಾರದರು ಹೇಳ್ತಾರೆ, ಮೊದಲನೆಯದಾಗಿ ನಿನ್ನ ಕಷ್ಟಗಳನ್ನು ಪರಿಹಾರ ಮಾಡುವವನು ಭಗವಂತ ಅಂತ ವಿಶ್ವಾಸ ಇಡು. ಹರಿಹಿ ಶಂ ತೇ ಕರಿಷ್ಯತಿ. ದೇವರನ್ನು ನಂಬು. ನೀನು ಬರೀ ಭಕ್ತಿ ಅಲ್ಲ, ಹರಿಭಕ್ತಿ ನೀನು. ನಿನ್ನನ್ನು ಆಶ್ರಯಿಸಿದವರು ಸಂಸಾರವನ್ನೇ ಕಳೆದುಕೊಂಡು ಮೋಕ್ಷವನ್ನು ಹೊಂದುತ್ತಾರೆ. ನೀನ್ಯಾಕೆ ಚಿಂತೆ ಮಾಡ್ತಾ ಇದ್ದೀಯ? ದೇವರು ನಿಶ್ಚಿತವಾಗಿಯೂ ನಿನ್ನನ್ನು ರಕ್ಷಣೆ ಮಾಡ್ತಾನೆ. ನಿನಗೆ ಮಾತ್ರ ಅಲ್ಲ, ನಿನ್ನ ಮಕ್ಕಳನ್ನು ರಕ್ಷಣೆ ಮಾಡ್ತಾನೆ. ತಾಳ್ಮೆಯಿಂದ ಇರು. ವೃಂದಾವನದ ಪವಿತ್ರವಾದ ಭೂಮಿಯ ಸ್ಪರ್ಶದಿಂದ ನಿನಗೆ ತಾರುಣ್ಯ ಬಂದಿದೆ. ಭಗವದ್ಭಕ್ತರ ಪಾದಧೂಲಿಯಲ್ಲೇನೆ ಎಷ್ಟು ಮಹತ್ವ ಇದೆ. ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜಲ್ ಅಸತ್ ಪಾಂಸವಸ್ಮಾನ್ ಪುನಂತು ಅಂತ ಶ್ರೀಮದಾಚಾರ್ಯರ ಪವಿತ್ರವಾದ ಪಾದಗಳಿಗೆ ಲಗ್ನವಾದ ಧೂಳಿ ಇದು ನಮ್ಮನ್ನು ಪವಿತ್ರಗೊಳಿಸಲಿ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ. ಒಂದೇ ಮಂದಾಕಿನಿ ಸತ್ ಸರದಮಲ ಜಲಾಶಯಕ ಸಾಧಿಕ್ಯ ಸಂಗಮ್. ಎಲ್ಲ ತೀರ್ಥಾದಿಗಳಿಗೆ ಹೋಗಿ ನಾವು ಸ್ನಾನ ಮಾಡುವುದರಿಂದ ಬರುವ ಪುಣ್ಯಕ್ಕಿಂತಲೂ ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡಿದರೆ ಅಧಿಕವಾದ ಪುಣ್ಯ ಬರುತ್ತದೆ ಅಂತ. ಶ್ರೀಮದ್ ಆಚಾರ್ಯರ ಪಾದದ ಸೇವೆ, ಅವರ ಪಾದಧೂಲಿಯ ಸೇವೆಗಂತೂ ಮಹಿಮೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕೊಂಡಾಡುವುದಕ್ಕೆ ಯೋಗ್ಯತೆ ಇಲ್ಲ ನಮಗೆ.
ಅವರ ಭಕ್ತರ ದಾಸರ 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 ದಾಸ್ಯವನ್ನು ಪಡೆದರೂ ನಮ್ಮ ಉದ್ಧಾರವಾಗಿ ಹೋಗ್ತದೆ. ಅಂಥದ್ದು ಸಾಕ್ಷಾತ್ ಆ ಭಗವಂತನ ಪಾದಧೂಲಿ, ಅವನ ಪವಿತ್ರವಾದ ಸನ್ನಿಧಾನದಲ್ಲಿ ನೀನು ಬಂದದ್ದಕ್ಕೆ ನಿನಗೆ ತಾರುಣ್ಯ ಬಂದಿದೆ. ಅತ್ರೇಮೌ ಗ್ರಾಹಕಾಭಾವಾತ್ ನ ಜರಾಮಪಿ ಮುಂಚತಃ. ಇವರಿಬ್ಬರಿಗೆ ಮಾತ್ರ ಯಾರೂ ಗ್ರಾಹಕರಿಲ್ಲ. ನೋಡಿ, ಭಕ್ತಿ ಬೆಳೆಯೋದು ಅಂದರೆ ಏನು? ಭಕ್ತಿಯ ಬಗ್ಗೆ ಬಹಳಷ್ಟು ಪುಸ್ತಕಗಳನ್ನು ಬರೆದರೆ ಭಕ್ತಿ ಬೆಳೆಯುವುದಿಲ್ಲ. ಜ್ಞಾನ ವೈರಾಗ್ಯಗಳ ಬಗ್ಗೆ ಸಾಕಷ್ಟು ಉಪನ್ಯಾಸಗಳನ್ನು ಮಾಡಿದರೆ ಪ್ರಯೋಜನ ಇಲ್ಲ. ಗ್ರಾಹಕರು ಬೇಕು ಅಂತಾರೆ ನಾರದರು. ಜ್ಞಾನ ಪಿಪಾಸುಗಳು ಬೇಕು, ಶಾಸ್ತ್ರಗಳ ಶ್ರವಣ ಮಾಡುವವರು ಬೇಕು, ಅಧ್ಯಯನ ಮಾಡುವವರು ಬೇಕು. ನಾನು ಎಲ್ಲವನ್ನು ಬಿಟ್ಟು ವಿರಕ್ತನಾಗ್ತೇನೆ ಅಂತ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ, ನಾನಾ ವಿಧವಾದ ಸಾಂಸಾರಿಕ ದುಃಖಗಳನ್ನು ಕಾಣಬೇಕು, ಕಂಡು ವಿರಕ್ತನಾಗಬೇಕು. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅನೇಕ ಜ್ಞಾನ ಸಾಧನಗಳಲ್ಲಿ ಒಂದು ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನು ದರ್ಶನಂ. ನಾನಾ ವಿಧವಾಗಿರುವಂತಹ ದುಃಖಗಳನ್ನು ಕಾಣಬೇಕಂತೆ. ಆ ದುಃಖಗಳನ್ನು ಕಂಡು ಇಂತಹ ದುಃಖದಿಂದ ಕೂಡಿದ ಸಂಸಾರದಲ್ಲಿ ಅರ್ಥವಿಲ್ಲ ಅಂತ ಮತ್ತೆ ಮತ್ತೆ ಚಿಂತನೆ ಮಾಡಿ ಆ ಸಂಸಾರದಲ್ಲಿ ವಿರಕ್ತನಾಗುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿ ಅದನ್ನೆಲ್ಲ ನೋಡಬೇಕು. ಜನ್ಮದಲ್ಲಿ ಏನು ಕಷ್ಟ ಇರುತ್ತದೆ, ಗರ್ಭಾವಸ್ಥೆಯಲ್ಲಿ ಏನು ಕಷ್ಟಗಳನ್ನು ಅನುಭವಿಸ್ತಾನೆ ಜೀವ, ಹೊರಗೆ ಬಂದ ಮೇಲೆ ಅದು ಗೊತ್ತಿರೋದಿಲ್ಲ. ಶಾಸ್ತ್ರದ ಮೂಲಕ ಅದನ್ನು ತಿಳಿದು ಚಿಂತನೆ ಮಾಡಬೇಕು. ಮುಂದೆ ಬರುತ್ತೆ ಭಾಗವತದಲ್ಲಿ ಅದರ ವರ್ಣನೆ. ಏನೆಲ್ಲ ಕಷ್ಟಗಳನ್ನು ಮನುಷ್ಯ ಗರ್ಭದಲ್ಲಿ ಅನುಭವಿಸ್ತಾನೆ, ಮರಣಕಾಲದಲ್ಲಿ ಯಾವ ತರಹದ ವೇದನೆಗಳಿರ್ತದೆ, ರೋಗ ರುಜಿನಗಳಾದಾಗ ಎಷ್ಟು ಒದ್ದಾಡ್ತಾನೆ ಮನುಷ್ಯ. ಇದನ್ನು ನೋಡಿ ರೋಗಿಗಳಿಗೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದು, ಸೇವೆ ಮಾಡುವುದು, ಉಪಕಾರ ಮಾಡುವುದು ಒಂದು ಭಾಗ. ಅದರಿಂದ ಒಂದು ಪುಣ್ಯ ಇದೆ. ಜೊತೆಗೆ ಇಷ್ಟು ಕಷ್ಟ ಇದೆ ಜೀವನದಲ್ಲಿ, ಸಂಸಾರ ಅಂದರೆ ಇಷ್ಟು ಅಸಾರವಾಗಿದೆ, ಇದರಲ್ಲಿ ನಾನು ಬಹಳ ಆಸಕ್ತನಾಗಿ ಪ್ರಯೋಜನ ಇಲ್ಲ. ದಾಸರು ಹೇಳುವಂತೆ ಯಾತರ ಕಟಿಪೀಟಿ ಒಂದು ದಿನ ಹೋಗುತ್ತಿದೆ ಲಟಪೀಟಿ ಅಂತಾರೆ. ಅಂತಹ ಅನಿತ್ಯವಾದ ನಶ್ವರವಾದ ಈ ಸಂಸಾರದಲ್ಲಿ ನಾನು ಆಸಕ್ತನಾಗಬಾರದು ಅಂತ ಇದನ್ನು ನಿತ್ಯದಲ್ಲಿ ಚಿಂತನೆ ಮಾಡುವ ರೂಢಿ. ಹೇಗೆ ಹಣ ಇಡಬೇಕು, ಹೇಗೆ ಅದನ್ನು ಬೆಳೆಸಬೇಕು, ಯಾವ ರೀತಿ ಮನೆ ಕಟ್ಟಬೇಕು, ಇದನ್ನೆಲ್ಲ ಹೇಗೆ ಮನುಷ್ಯ ಚಿಂತನೆ ಮಾಡ್ತಾನೆ. ಅದರ ಜೊತೆಗೆ ಇದು ಎಷ್ಟು ಅಸಾರ, ನಶ್ವರ, ಯಾವುದಕ್ಕೆ ನಾನು ಹೆಚ್ಚು ಮಹತ್ವ ಕೊಡಬೇಕು, ಬದುಕಬೇಕು. ಬದುಕಿಗಾಗಿ ಎಷ್ಟು ಅವಶ್ಯಕವೋ ಅಷ್ಟು ಮನೆ, ಆಹಾರ, ವಿಹಾರ ಎಲ್ಲವೂ ಬೇಕು, ಏನಿಲ್ಲದೆ ಇರಲಿಕ್ಕಾಗೋದಿಲ್ಲ. ಆದರೆ ಅದಕ್ಕೂ ಹೆಚ್ಚು ಅವಶ್ಯಕತೆಯನ್ನು ಮೀರಿ ತಾನೇನು ವಿಷಯಗಳಲ್ಲಿ ಆಸಕ್ತನಾಗ್ತಾನೆ, ಅದನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ನಿತ್ಯದಲ್ಲಿಯೂ ಒಂದು 5 ನಿಮಿಷ ಆದರೂ ಚಿಂತನೆ ಮಾಡ್ತಾ ಇದ್ದರೆ ಒಂದೊಂದು ಹೆಜ್ಜೆಯಾದರೂ, ಮಾನವನ ಹೆಜ್ಜೆಯಲ್ಲದಿದ್ದರೂ ಇರುವೆಯ ಹೆಜ್ಜೆಯಷ್ಟಾದರೂ ನಾವು ಮುಂದೆ ಸಾಗಬಹುದು. ಜ್ಞಾನ ವೈರಾಗ್ಯಗಳ ಮಾರ್ಗದಲ್ಲಿ ಅತ್ರೇಮವು ಗ್ರಾಹಕಾಭಾವಾತ್. ಆ ತರಹದ ಗ್ರಾಹಕರಿಲ್ಲ, ಚಿಂತಕರಿಲ್ಲ, ಆಲೋಚನೆ ಮಾಡುವವರೇ ಇಲ್ಲ. ಹಾಗಾದರೆ ಗ್ರಾಹಕರಾಗುವುದಕ್ಕೆ ನಾವು ಈಗ ಪ್ರಯತ್ನ ಮಾಡಬೇಕು. ಆ ತರಹದ ಚಿಂತನವನ್ನು ಮಾಡಿ ಜ್ಞಾನ ವೈರಾಗ್ಯಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ಜ್ಞಾನ ವೈರಾಗ್ಯಗಳು ಬೆಳೀತವೆ ಎನ್ನುವ ಸಂದೇಶವನ್ನು ನಾರದರು ಆ ಭಕ್ತಿ ತರುಣಿಗೆ ನೀಡುತ್ತಾ ಇದ್ದಾರೆ. ಅವಳು ಕೇಳುತ್ತಾಳೆ, ಪ್ರವೃತ್ತೈತು ಕಲವು ಸರ್ವಸಾರ ಕುತ್ರಗತೋ ಮಹಾನ್. ಏನು ಮಹಿಮೆಗಳನ್ನು ವರ್ಣನೆ ಮಾಡಿದ್ದಾರೆ. ಗಂಗಾದಿ ತೀರ್ಥಗಳ ಮಹಿಮೆ. ಆ ಎಲ್ಲ ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳು ಎದುರಿಗೆ ಇದ್ದಾರೆ, ಭಕ್ತಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವಳ ಸಮಕ್ಷಮದಲ್ಲಿ ಹೇಳ್ತಾಳೆ, ಗಂಗೆಯ ಮಹಿಮೆ ಎಷ್ಟು, ಯಮುನೆಯ ಮಹಿಮೆ ಏನು, ಗೋದಾವರಿಯ ಮಹಿಮೆ ಏನು, ಎಲ್ಲ ತೀರ್ಥಗಳ ಮಹಿಮೆ, ಕ್ಷೇತ್ರಗಳ ಮಹಿಮೆ ಎಷ್ಟು ಅದ್ಭುತವಾಗಿದೆ.
ಬದರಿಕಾಶ್ರಮದಲ್ಲಿ ಒಂದು ದಿನ ತಪಸ್ಸು ಮಾಡಿದರೆ 10,000 ವರ್ಷ ತಪಸ್ಸು ಮಾಡಿದ ಫಲ ಬರ್ತದೆ. ಒಂದು ದಿನ ಧ್ಯಾನ ಮಾಡಿದರೆ 10,000 ವರ್ಷ ಧ್ಯಾನ ಮಾಡಿದಷ್ಟು ಫಲ ಬರ್ತದೆ ಅಂತ ವರ್ಣನೆ ಮಾಡ್ತಾರೆ. ಕೇವಲ ಗಂಗಾ ಅಂತ ನಾಮೋಚ್ಚಾರಣೆ ಮಾಡಿದರೆ ಕೋಟಿ ಕೋಟಿ ಪಾಪಗಳ ಪರಿಹಾರವಾಗ್ತದೆ ಅಂತ ವರ್ಣನೆ ಮಾಡ್ತಾರೆ. ಯೋಜನಾನಾಂ ಶತೈರಪಿ ಮುಚ್ಚತೆಯ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಇಷ್ಟು ಮಹಿಮೆ ಇರುವಾಗ ಯಾಕೆ ಕಲಿಯುಗದಲ್ಲಿ ಅದು ಕಾಣಿಸ್ತಾ ಇಲ್ಲ? ಪ್ರವೃತ್ತೇತು ಕಲವು ಸರ್ವಸಾರ ಕುತ್ರಗತಃ. ಈ ಎಲ್ಲ ತೀರ್ಥಕ್ಷೇತ್ರಗಳ ಮಹಿಮೆ, ಶಾಸ್ತ್ರಗಳ ಮಹಿಮೆ, ವೇದಗಳ ಮಹಿಮೆ, ಜ್ಞಾನಿಗಳ ಮಹಿಮೆ ಯಾಕೆ ಲುಪ್ತವಾಗಿದೆ, ಎಲ್ಲಿ ಹೋಗಿದೆ ಅಂತ, ಯಾಕೆ ದೇವರು ಉದಾಸೀನ ಆಗಿದ್ದಾನೆ? ನಾರದರು ಅದಕ್ಕೆ ಉತ್ತರವನ್ನು ನೀಡುತ್ತಾರೆ. ಭಗವಂತ ಶ್ರೀಕೃಷ್ಣ ಪರಮಾತ್ಮನಾಗಿ ಅವತಾರ ಮಾಡಿ ಧರ್ಮಾಧ್ಯಕ್ಷನಾಗಿ ತಾನು ಸ್ವತಃ ಧರ್ಮಗಳನ್ನು ಮಾಡಿಸಿ, ಧರ್ಮಗಳಿಗೆ ಫಲವನ್ನು ಕೊಟ್ಟು, ಧರ್ಮಗಳಿಗೆ ಅಡ್ಡಿ ಆತಂಕ ಆಗದ ದುಷ್ಟರನ್ನು ಸಂಹಾರ ಮಾಡಿಸಿ ದ್ವಾಪರ ಯುಗದಲ್ಲಿ ಪೂರ್ಣವಾಗಿ ಧರ್ಮವನ್ನು ಸಂಸ್ಥಾಪನೆ ಮಾಡಿದ. ಯಾವಾಗ ಕೃಷ್ಣ ಪರಮಾತ್ಮ ಎಲ್ಲರಿಗೆ ಕಾಣುವಂತೆ ಭೂಮಿಯ ಮೇಲೆ ಇರದೆ ಅದೃಶ್ಯನಾಗಿ ತಾನು ಪರಂಧಾಮಕ್ಕೆ ಹೊರಟಿದ್ದಾನೆ, ಆಗ ಕಲಿಯ ಪ್ರವೇಶ. ಪರೀಕ್ಷಿದ್ರಾಜರು ಕಲಿಯ ನಿಗ್ರಹವನ್ನು ಮಾಡಬೇಕು ಅಂತ ಹೊರಟರು. ಶ್ರೀಕೃಷ್ಣ ಪರಮಾತ್ಮನ ತೇಜಸ್ಸು, ಆ ಅರ್ಜುನನ ವರ್ಚಸ್ಸು, ಇವುಗಳೆಲ್ಲ ಇದೆ. ಅಭಿಮನ್ಯುವಿನ ದಿವ್ಯವಾದಂತಹ ಓಜಸ್ಸು, ಇದೆಲ್ಲವನ್ನು ಪಡೆದುಕೊಂಡ ಪರೀಕ್ಷಿತ್ ಮುಖ್ಯವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದವನು. ಆದರೆ ಕಲಿ ಅವನಿಗೆ ಶರಣಾಗತನಾದ. ಕೆಲವು ಕರಾರುಗಳನ್ನು ಹಾಕಿ ಪರೀಕ್ಷಿತ್ ರಾಜ ಅವನನ್ನು ಬಿಟ್ಟುಬಿಟ್ಟ. ಯಾಕೆ ಅಂದರೆ ಎಷ್ಟೇ ದೋಷಗಳಿದ್ದರೂ ಗುಣವೂ ಇದೆ ಕಲಿಯಲ್ಲಿ. ಸಾರಂಗೈವ ಸಾರಭುಕ ನಮಯಾ ಮಾರಣೀಯೋಯಂ ಸಾರಂಗೈವ ಸಾರಭುಕ. ಇವನಲ್ಲಿ ದೋಷಗಳು ಮಾತ್ರ ಇಲ್ಲ, ಗುಣಗಳಿವೆ. ಆ ಗುಣಗಳಿಗೆ ಮೆಚ್ಚಿ ನಾನು ಇವನನ್ನು ರಕ್ಷಣೆ ಮಾಡಬೇಕು ಅಂತ ಪರೀಕ್ಷಿದ್ರಾಜರು ಸುಮ್ಮನೆ ಬಿಟ್ರಂತೆ. ಏನು ಗುಣ ಅದು ಅಂದರೆ, ಯತ್ ಫಲಂ ನಾಸ್ತಿ ತಪಸ ನ ಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲವು ಕೇಶವ ಕೀರ್ತನ. ನಿರಂತರವಾಗಿ ಉಪವಾಸ ವ್ರತಗಳನ್ನು ಮಾಡಿ ಸುಖ ಸಂಪತ್ತು ಸೌಭಾಗ್ಯಗಳನ್ನು ಬಿಟ್ಟು ಅರಣ್ಯದಲ್ಲಿ ಕಷ್ಟದಿಂದ ತಪಸ್ಸು ಮಾಡಿದರೆ, ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು, ಮೇಲೆ ಬಿಸಿಲು ಸುತ್ತಲೂ ಅಗ್ನಿ, ಅಂತಹ ಘೋರವಾದ ತಪಸ್ಸು ಮಾಡಿದರೆ, ಉಪವಾಸದ ತಪಸ್ಸು ಮಾಡಿದರೆ ಏನು ಫಲ ಸಿಗೋದಿಲ್ಲ. ಆ ಫಲ ಕೇವಲ ಭಗವಂತನ ನಾಮಗಳ ಸಂಕೀರ್ತನ ಮಾಡಿದರೆ ಕಲಿಯುಗದಲ್ಲಿ ಸಿಗತ್ತೆ. ಇದು ಕಲಿಯುಗದಲ್ಲಿರುವ ದೊಡ್ಡ ಗುಣ. ಹಿಂದಿನ ಯುಗಗಳಲ್ಲಿ ಬಹಳ ಕಷ್ಟಪಟ್ಟು ಸಾಧನೆ ಮಾಡ್ತಾ ಇದ್ದರು. ಯೋಗ ಸಾಧನೆ, ಸಮಾಧಿ, ಅಪ್ರಯತ್ನೇನ ಭಗವಂತನ ಧ್ಯಾನವನ್ನು ಮಾಡುವುದಕ್ಕೆ ಸಾಧ್ಯವಾದರೆ ಅದು ಸಮಾಧ್ಯವಸ್ಥೆ. ಅದು ಅಷ್ಟು ಸುಲಭವಾಗಿ ಬರೋದಲ್ಲ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಈ ಎಲ್ಲ ಅಂಗಗಳನ್ನು ಸಾಧಿಸಿಕೊಂಡು ಅಷ್ಟಾಂಗ ಯೋಗವನ್ನು ಸಾಧಿಸಿದ ಮಹನೀಯರಿದ್ದಾರೆ. ಆದರೂ ಅವರಿಗೂ ಸಿಗದ ಫಲ ಕೇವಲ ಭಗವಂತನ ನಾಮ ಸಂಕೀರ್ತನವನ್ನು ಭಕ್ತಿಪೂರ್ವಕ ಮಾಡಿದರೆ ಕಲಿಯುಗದಲ್ಲಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾರದರು ಆ ಭಕ್ತಿಗೆ ಪ್ರೋತ್ಸಾಹನೆಯನ್ನು ನೀಡುತ್ತಾ ಇದ್ದಾರೆ, ಆ ಭಕ್ತಿಯ ಅಭಿಮಾನಿನಿಗೆ. ಅಂತಹ ಭಕ್ತಿ ದೇವತೆ ಅತ್ಯಂತ ಪುಷ್ಟಳಾಗಿ ತುಷ್ಟಳಾಗಿ ಸಂತೋಷಪಟ್ಟಿದ್ದಾಳೆ. ಆದರೆ ಇನ್ನೂ ಜ್ಞಾನ ವೈರಾಗ್ಯಗಳ ಉದ್ಧಾರ ಆಗಬೇಕಾಗಿದೆ. ಅದಕ್ಕಾಗಿ ನಾರದರು ಮುಂದೆ ಮಹಾಪ್ರಯತ್ನವನ್ನು ಮಾಡಿ ಶ್ರೀಮದ್ ಭಾಗವತದ ಉಪದೇಶವನ್ನು ಮಾಡಿ ಜ್ಞಾನ ವೈರಾಗ್ಯಗಳ ಸ್ಥಾಪನೆಯನ್ನು ಮಾಡುತ್ತಾರೆ, ಉದ್ಧಾರವನ್ನು ಮಾಡುತ್ತಾರೆ ಎಂಬ ವಿಷಯವನ್ನು ಮತ್ತೆ ತಿಳಿಸ್ತಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.
రామ 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 జై శ్రీరామ్.